ಬಾಸು ಅಂಬಾಸು ಕೈ ಹಿಡಿದ್ರೆ ಕಾಸು. ಈಗ ಅಣ್ಣವರ ಮತ್ತೋರ್ವ ಅಭಿಮಾನಿಯಲ್ಲಿ ಕೂತಿದ್ದಾರೆ ನಮ್ಮ ವಿಜಯ್ ರಾಘವೇಂದ್ರ ಅವರು. ಸಿದ್ದೇಗೌಡ್ರೆ ಫ್ಯಾಂಟಾಸ್ಟಿಕ್ ಇಸ್ ನಾಟ್ ದ ವರ್ಡ್. ಯಾಕಂದ್ರೆ ಡಾನ್ಸ್ ಕರ್ನಾಟಕ ಡಾನ್ಸ್ 2025 ಮೊದಲನೇ ಪರ್ಫಾರ್ಮೆನ್ಸ್ ತುಂಬಾ ಎಲ್ರಿಗೂ ಒಂದು ಎಂಥೂಸಿಯಾಸಮ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತಪ್ಪ ಅಂತ. ಅದನ್ನ ನೀವು 100ಕ್ಕೆ 100 ಖುಷಿ ಕೊಟ್ಬಿಟ್ರಿ ಸಿದ್ದೇಗೌಡ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಒಬ್ಬ ಬಹಳ ಒಳ್ಳೆ ಕಲಾವಿದಾಗಿ ಸಿಕ್ಕಿದ್ರ. ಕಾಂಪಿಟೇಷನ್ ಆಮೇಲೆ ಆಗುತ್ತೆ, ಆದ್ರೆ ನಮಗೆ ನೀವು ಬಹಳ ವ್ಯಾಲ್ಯೂಬಲ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಜನ್ಯಾಜಿ ಇನ್ನೂ ಅದೇ ಫೀಲ್ ಅಲ್ಲಿ ನೋಡ್ತಾ ಇದ್ದಾರೆ. ಯಾರಿಗೂ ಇವರು ಏನ್ ಈ ತರ ಡಾನ್ಸ್ ಮಾಡ್ತಾರೆ, ಅಣ್ಣವ್ರ ತರನೇ ಕಣ್ಗಳಿದೆಯಲ್ಲ, ಅದೇ ಸ್ಮೈಲ್ ಕ್ಯಾರಿ ಮಾಡ್ತಾರಲ್ಲ ಅಂತ. ಕರೆಕ್ಟಾ ಜನ್ಯಾಜಿ? ಸಿದ್ದೇಗೌಡರು ಬಂದಿದ ತಕ್ಷಣ ಅವರಲ್ಲಿ ಮೊದಲನೇದಾಗಿ ಕಾಣಿದ್ದು 100% ಕಾನ್ಫಿಡೆನ್ಸು. ಆಮೇಲೆ ಹೆಸರಲ್ಲೇ ಇದೆ ಸಿದ್ದೇಗೌಡರು ಅಂದ್ರೆ ಸಿದ್ಧವಾಗಿ ಬಂದಿದ್ದಾರೆ. ಅವರು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ. ನಾನು ಒಂದೇ ಮಾತಾಡಿ ಹೇಳೋದು ಸಿದ್ದೇಗೌಡ್ರೆ, DKD ಮುಗಿಯೋಷ್ಟರಲ್ಲಿ ಸಿದ್ದೇಗೌಡ್ರಲ್ಲ DKD ಗೆದ್ದಗೌಡ್ರಾಗಿ ಹೋಗ್ಲಿ ಅಂತ ನಾನು ದೇವ್ರು ಹೇಳ್ತಿದ್ದೆ. ಇದನ್ನೇ ಜನ್ಯಾಜಿ ನಾವು ಮಿಸ್ ಮಾಡ್ತಿದ್ದು. ಕರೆಕ್ಟ್ ಅಲ್ಲ ಅಣ್ಣ? ಸೂಪರ್ ಅಲ್ಲೋಡಿ ಅಣ್ಣ 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 ಸೂಪರ್ ಜನ್ಯಾಜಿ, ಥ್ಯಾಂಕ್ ಯು ಸೋ ಮಚ್. ಬಟ್ ಜನ್ಯಾಜಿ ಒಂದು ಮಾತು ಹೇಳಿದ್ರು, ಸಿದ್ದೇಗೌಡರು ಇಲ್ಲಿ ಬರೋದಕ್ಕೆ ಎಷ್ಟು ಸಿದ್ಧವಾಗಿ ಬಂದಿದ್ದಾರೆ ಅಂತ ಹೇಳಿ. ರಚ್ಚು ಹತ್ರ ಕೇಳಕ್ಕಿಂತ ಮುಂಚೆ ನಾನು ಸಿದ್ದೇಗೌಡರು ಈ ವೇದಿಕೆಗೆ ಬರೋಕ್ಕಿಂತ ಮುಂಚೆ ರಚ್ಚು ಅವರು ನಮ್ಮದೇ ಧಾರಾವಾಹಿಯಲ್ಲಿ, ಜಿ ಕನ್ನಡದ ಧಾರಾವಾಹಿಯಲ್ಲಿ ಅವರು ಅಭಿನಯಿಸ್ತಿದ್ದಾರೆ. ಆ ಅಭಿನಯಕ್ಕಿಂತ ಮುಂಚೆ ಅವ್ರು ಹೇಗೆ ಇಲ್ಲಿವರೆಗೂ ಬಂದ್ರು ಅನ್ನೋದಿದೆಯಲ್ಲ, ಅದು ಬಹಳ ಸಿಂಪಲ್ ಆಗಿರೋ ಕಥೆ ಅಲ್ಲ. ಹೆಂಗ್ ಬಂದ್ರಿ ಸಿದ್ದೇಗೌಡ್ರೆ, ಅದನ್ನ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ಒಂದು ಕನಸಿತ್ತು, ಒಬ್ಬ ಆ್ಯಕ್ಟರ್ ಆಗಬೇಕು, ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂದು ಸಣ್ಣ ಕನಸು ನನಗೆ. ಸತತವಾದ ಪರಿಶ್ರಮ ನಂದು. ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನನೂ ಕಲಾವಿದ್ರೆ. ಪ್ರತಿಯೊಂದು ಆಡಿಷನ್ಸ್ಗೂ ಹೋಗ್ತಿದ್ವಿ. ಸುಮಾರು ಒಂದು 400-450ಕ್ಕೂ ಹೆಚ್ಚು ಆಡಿಷನ್ಗಳು ಕೊಟ್ಟಿದ್ದೀವಿ. ಜಿ ಕನ್ನಡಕ್ಕೆ ಒಂದು 48 ಸಲ ಆಡಿಷನ್ ಕೊಟ್ಟಿದ್ದೀನಿ. ಯಾವತ್ತೂ ಸೆಲೆಕ್ಟ್ ಆಗಿರಲಿಲ್ಲ. ಯಾವುದೋ ಒಂದು ತೆಲುಗು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕಾದ್ರೆ ಯಾರೋ ಒಬ್ಬರು ಮ್ಯಾನೇಜರು ಈ ಥರ ಒಂದು ಆಡಿಷನ್ ನಡೀತಿದೆ ಜಿ ಕನ್ನಡದ್ದು, ಹೋಗಿ ಆ್ಯಕ್ಟ್ ಮಾಡಿ ಅಂದಾಗ ನಾನು ಮನೆಗೆ ಹೋಗಿ ಒಂದ್ಸಲ ಕೇಳಿದೆ ನಮ್ಮಮ್ಮನ, ಏನಮ್ಮ ಈ ಥರ ಜಿ ಕನ್ನಡಕ್ಕೆ ಹೀರೋಗಿ ಅಂದರೆ ಒಂದು ಆಡಿಷನ್ ನಡೀತಿದೆ ಅಂತೆ, ನಾನು ಹೋಗಿ ಆ್ಯಕ್ಟ್ ಮಾಡಲ್ಲ ಅಂದರೆ, ಯಾರೋ ಒಬ್ರಿಗೆ ಅವಕಾಶ ಬರುತ್ತೆ, ಸಿಕ್ಕಿದ್ರು ಸಿಗ್ಬೋದು, ನೀನು ಹಣೆ ಬರದಲ್ಲಿ ಬರ್ದಿರೋ ಸಿಗುತ್ತೆ, ಇಲ್ಲಾಂದ್ರೆ ನೀನು ಸಿನಿಮಾಗಳು ಮಾಡ್ಕೋಬೇಕು ಅಂತಿದ್ದೆಲ್ಲ ಅದನ್ನೇ ಮಾಡ್ಕೊ ಅಂತ ಹೇಳಿದ್ರು. ಇದೇ ಫೈನಲ್ ಆ್ಯಂಡ್ ಲಾಸ್ಟ್ ಆಡಿಷನ್ನು 100% ಕೊಟ್ಟು ಆ್ಯಕ್ಟ್ ಮಾಡ್ಬೇಕು ನೀನು ಅಂದ್ಬಿಟ್ಟು ಮೈಂಡಲ್ಲಿ ಅಂದ್ಕೊಂಡು ಆಡಿಷನ್ ಕೊಟ್ಟೆ. ರೆಸ್ಟ್ ಈಸ್ ಹಿಸ್ಟ್ರಿ. ಸಿದ್ದೇಗೌಡ ಪಾತ್ರ ಸಿಕ್ತು. ಅದನ್ನು ಜನ ಎದೆಲಿಟ್ಕೊಂಡು ನನ್ನ ಮೆರೆಸಿದ್ರು. ಜಿ ಕನ್ನಡಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಜಿ ಕನ್ನಡಕ್ಕೆ ಹೆಜ್ಜೆ ಇಟ್ಟಾದ್ಮೇಲೆ, ನೀವು ನನ್ನ ಕರ್ಕೊಂಡಾದ್ಮೇಲೆ ನನ್ನ ಜೀವನನೇ ಬದಲಾಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ, ಥ್ಯಾಂಕ್ಸ್ ಅ ಲಾಟ್. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮ್ಮನ್ನು ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ನಮ್ಮನ್ನು ಈ ಥರದ್ದೊಂದು ದೊಡ್ಡ ವೇದಿಕೆ ಮೇಲೆ ನಾವು ಡ್ಯಾನ್ಸ್ ಮಾಡಿ ಅದನ್ನೆಲ್ಲ ಮೆಚ್ಕೋಬೇಕು ಅನ್ನೋದು ಅವ್ರ ಕನಸು. ಅವ್ರ ಕನಸು ಇವತ್ತು ಈ ವೇದಿಕೆ, ಸಿದ್ದೇಗೌಡ ಈ ವೇದಿಕೆ ಮೇಲೆ ನಿಂತಿದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇದೇ ಥರ ಇರಬೇಕು ನನ್ನ ಮೇಲೆ. 100ಗೆ 100% ಕಷ್ಟಪಡ್ತೀನಿ. ಮುಂದೆ ನೋಡುವ ಏನಾಗುತ್ತೆ ಅಂತ ಅಷ್ಟೇ. ಈ ವೇದಿಕೆ ಅವಕಾಶವನ್ನ ಸಿಕ್ಕಾಗ ಹೇಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ರಚ್ಚು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆ ಸದ್ಬಳಕೆನ ಮಾಡಿ ಇವತ್ತು ಸ್ಟೇಜ್ ಮೇಲೆ ಬಂದು ನಿಂತಿದ್ದಾರೆ ರಚ್ಚು. ಸೊ ಹೇಳಿ, ಇವರ ಈ ಡಾನ್ಸ್ ಎಂಟ್ರಿ ಹೆಂಗಿತ್ತು? ಹಾಯ್ ಸಿದ್ದೇಗೌಡ್ರೆ. ಐ ಲವ್ ಯು ಮ್ಯಾಮ್.